12th heading, find the measure of angle P, okay, angle P and angle S if SP parallel to RQ. Okay, ಅವ್ನು ನೋಡಲ್ಲಿ ಗಿವನ್ ಏನು ಕೊಟ್ಟಿದ್ದಾನೆ, ಗಿವನ್ ಬಂದ್ಬಿಟ್ಟು SP parallel to RQ ಅಂತ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಏನು ಫೈಂಡ್ ಮಾಡಂತ ಇದ್ದಾನೆ, ಟು ಫೈಂಡ್ ಓಕೆ ಆಂಗಲ್ P ಫೈಂಡ್ ಔಟ್ ಮಾಡಬೇಕು, ಅದೇ ರೀತಿ ಆಂಗಲ್ S ಕೂಡ ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಈಗ ಯಾವ ತರ ಮಾಡ್ಬೇಕು ನೋಡ್ರಿ, ಅವ್ನು ಕೊಟ್ಟಿರೋದೇನು SP parallel to RQ, SP parallel to RQ, ಇವರಿಬ್ರು ಪ್ಯಾರಲಲ್ ಅಂತಂದ್ರೆ, ಸೊ ನಾನು ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ, ಓಕೆ ಇಲ್ಲಿ ಎಕ್ಸ್ಟೆಂಡ್ ಮಾಡ್ತೀನಿ, ಓಕೆ ಇದು ಪ್ಯಾರಲಲ್ ಲೈನ್ ಅಂತಂದ್ರೆ ಈ ಲೈನ್ ಏನಾಗುತ್ತೆ ಅವಾಗ, ಇವರಿಬ್ರು ಪ್ಯಾರಲಲ್ ಅಂತಂದ್ರೆ ಈ ಲೈನ್ ಬಂದ್ಬಿಟ್ಟು ನಿಮಗೆ, ಓಕೆ ಸೊ ಈ ಲೈನ್ ಏನಾಗುತ್ತೆ, ಟ್ರಾನ್ಸ್ವರ್ಸಲ್ ಆಗುತ್ತೆ. ಓಕೆನಾ, ಇವರಿಬ್ರು ಪ್ಯಾರಲಲ್ ಅಂದ್ರೆ ಈ ಲೈನ್ ಏನಾಗುತ್ತೆ, ಟ್ರಾನ್ಸ್ವರ್ಸಲ್. ಟ್ರಾನ್ಸ್ವರ್ಸಲ್ ಅಲ್ಲಿ ಇವರಿಬ್ರು ಆಂಗಲ್ ಆನ್ ದ ಸೇಮ್ ಸೈಡ್, ಆಂಗಲ್ ಆನ್ ದ ಸೇಮ್ ಸೈಡ್, Q ಪ್ಲಸ್ P, ಆಂಗಲ್ Q ಪ್ಲಸ್ P ಬಂದ್ಬಿಟ್ಟು ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಇವರಿಬ್ಬರು ಸೇರಿದ್ರೆ 180 ಡಿಗ್ರಿ ಇರಬೇಕು. ಸೊ ಇಲ್ಲಿ ರೀಸನ್ ಏನ್ ಬರೀತೀವಿ, ಸಮ್ ಆಫ್ ಇಂಟೀರಿಯರ್ angles on the same side of a transversal is 180 ಡಿಗ್ರಿ ಅಂತ ಬರ್ತೀವಿ. ಈಗ Q ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 130 ಅಂತ ಕೊಟ್ಟಿದ್ದಾನೆ, ಪ್ಲಸ್ P is equal to 180, ಆಂಗಲ್ P is equal to 180 ಪ್ಲಸ್ 130 ಆ ಕಡೆ ಹೋದ್ರೆ ಮೈನಸ್ 130, ಆಂಗಲ್ P ಬಂದು 180 ಅಲ್ಲಿ 130 ಹೋದ್ರೆ 50 ಆಯ್ತು, ಆಂಗಲ್ P ವ್ಯಾಲ್ಯೂ ಎಷ್ಟು 50 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಕಂಡಿಬೇಕು ನೋಡ್ರಿ ನಾನು, ಓಕೆ ನೆಕ್ಸ್ಟ್ ಏನ್ ಕಂಡಿಬೇಕು, ಆಂಗಲ್ S ಕಂಡಿಬೇಕು. ಆಂಗಲ್ S ಇಲ್ಲಿದೆ. ಈಗ ನೀವೇ ನೋಡ್ರಿ, ಇದು ಪ್ಯಾರಲಲ್, ಇದು ಪ್ಯಾರಲಲ್, ಇವರಿಬ್ರು ಪ್ಯಾರಲಲ್ ಅಂದಾಗ ಈ ಲೈನ್ ಏನಾಗುತ್ತೆ, ಇದು ಕೂಡ ಅವಾಗ ಟ್ರಾನ್ಸ್ವರ್ಸಲ್ ಆಗುತ್ತೆ. ಓಕೆ, ಈಗ ನೋಡ್ರಿ, ಎರಡು ಪ್ಯಾರಲಲ್ ಲೈನ್ ಇದ್ರೆ ಒಂದ್ ಲೈನ್ ಹಿಂಗ್ ಹಾಕಿದ್ರೆ ಅದು ಟ್ರಾನ್ಸ್ವರ್ಸಲ್, ಸಪೋಸ್ ಅದು ಸ್ಟ್ರೇಟ್ ಲೈನ್ ಇದ್ರು ಕೂಡ ಅದು ಕೂಡ ಟ್ರಾನ್ಸ್ವರ್ಸಲ್. ಇಲ್ಲಿ ಎರಡು ಪ್ಯಾರಲಲ್ ಲೈನ್ ಇದೆ, ಇದು ಸ್ಟ್ರೇಟ್ ಲೈನ್ ಇದೆ ಅಂದ್ರೆ ಇದು ಕೂಡ ಟ್ರಾನ್ಸ್ವರ್ಸಲ್. ಅವಾಗ ಇವರಿಬ್ರು ಸೇರಿದ್ರೆ ಏನಿರ್ಬೇಕು, 180, ಯಾಕಂದ್ರೆ ಆಂಗಲ್ ಆನ್ ದ ಸೇಮ್ ಸೈಡ್ ಆಫ್ ಎ ಟ್ರಾನ್ಸ್ವರ್ಸಲ್ ಎಷ್ಟಿರ್ಬೇಕು, 180 ಇರಬೇಕು. ಸೊ ನಾನೇನ್ ಬರೀಬಹುದು, ಆಂಗಲ್ S ಪ್ಲಸ್ ಆಂಗಲ್ R ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರೀಬಹುದು. ಓಕೆ, ನೀವು ರೀಸನ್ ಬಂದ್ಬಿಟ್ಟು, ಓಕೆ ನೀವು ಇಲ್ಲಿ ಏನ್ ರೀಸನ್ ಬರ್ದಿದ್ರಲ್ಲ ಅದೇ ರೀಸನ್ ಬರೀರಿ. ಓಕೆ, ಏನ್ ರೀಸನ್, ಸಮ್ ಆಫ್ ಇಂಟೀರಿಯರ್ ಆಂಗಲ್ ಆನ್ ದ ಸೇಮ್ ಸೈಡ್ ಆಫ್ ಎ ಟ್ರಾನ್ಸ್ವರ್ಸಲ್ ಇಸ್ 180 ಡಿಗ್ರಿ, ಆ ರೀಸನ್ ಇಲ್ಲಿ ಬರ್ದ್ಬಿಡ್ರಿ. ಈಗ ಆಂಗಲ್ S, ಆಂಗಲ್ R ವ್ಯಾಲ್ಯೂ ಎಷ್ಟಿದೆ, 90 ಡಿಗ್ರಿ ಇದೆ, ಇಸ್ ಈಕ್ವಲ್ ಟು 180, ಆಂಗಲ್ S is equal to 180 ಪ್ಲಸ್ 90 ಆ ಕಡೆ ಹೋದ್ರೆ ಮೈನಸ್ 90, ಆಂಗಲ್ S is equal to 90 ಡಿಗ್ರಿ ಆಯ್ತು. ಓಕೆನಾ, ಸೊ ಆಂಗಲ್ P ಬಂದು 50 ಡಿಗ್ರಿ, ಆಂಗಲ್ S ಬಂದು 90 ಡಿಗ್ರಿ.